ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ಕುರಿಗಳ ಮೇಲೆ ಲಾರಿ ಹರಿದು ಸುಮಾರು 11 ಕುರಿಗಳು ಸಾವನ್ನಪ್ಪಿರುವ ಘಟನೆ ರಾಯಚೂರು ನಗರದ ಹೊರವಲಯದ ಯರಮರಸ್ ಬೈಪಾಸ್ ಬಳಿ ನಡೆದಿದೆ. ಸಾವನ್ನಪ್ಪಿರುವ ಕುರಿಗಳು ಮಕ್ತಲ್ ಮೂಲದ ಹೊನ್ನಪ್ಪ ಎನ್ನುವವರಿಗೆ ಸೇರಿದ್ದು, ಯರಮರಸ್ ಮಾರ್ಗವಾಗಿ ಬೈಪಾಸ್ ಮೂಲಕ ಮನ್ನಲಾಪುರ್ ಕಡೆಗೆ ತೆರಳುತ್ತಿರುವಾಗ ಕ್ರಾಸ್ನಲ್ಲಿ ಲಾರಿ ಚಾಲಕ ನಿಯಂತ್ರಣ ತಪ್ಪಿ ಕುರಿಗಳ ಹಿಂಡಿನ ಮೇಲೆ ಲಾರಿ ಹಾರಿಸಿದ್ದಾನೆ. ಸ್ಥಳದಲ್ಲಿಯೇ 11 ಕುರಿಗಳು ಸಾವನ್ನಪ್ಪಿದ್ದು 9 ಕುರಿಗಳ ಕಾಲು ಮುರಿದಿವೆ. ಘಟನಾ ಸ್ಥಳಕ್ಕೆ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಲಾರಿ ಮತ್ತು ಚಾಲಕನನ್ನು ವಶಕ್ಕೆ ಪಡೆದುಕೊಂಡಿದ್ದು, ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜವಳಗೇರ ಭೂ ಪ್ರಕರಣ ಸೇರಿದಂತೆ ಜಿಲ್ಲೆಯ ಎಲ್ಲ ಹೆಚ್ಚುವರಿ ಭೂ ಪ್ರಕರಣಗಳ ಮರು ವಿಚಾರಣೆ ನಡೆಸುವಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸುವುದನ್ನು ವಿರೋಧಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಕಂಡಲ್ಲಿ ಗೇರವು ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಹೋರಾಟಗಾರ ಎಂ ಗಂಗಾಧರ್ ಹೇಳಿದರು. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಜವಳಗೇರ ಭೂ ಪ್ರಕರಣ ಸೇರಿದಂತೆ ಜಿಲ್ಲೆಯ ಎಲ್ಲ ಹೆಚ್ಚುವರಿ ಭೂ ಪ್ರಕರಣಗಳ ಮರು ವಿಚಾರಣೆಗೆ ಅವಕಾಶ ಕಲ್ಪಿಸಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ಸೆಕ್ಷನ್ 122ಗೆ ತಿದ್ದುಪಡಿ ತರಬೇಕು. ಜವಳಗೇರ ಭೂ ಪ್ರಕರಣವನ್ನು ಶೀಘ್ರಗತಿಯಲ್ಲಿ ವಿಚಾರಣೆ ಮಾಡಿ ಮುಗಿಸಬೇಕು. ಸಿಂಧನೂರು ಸರ್ವೆ ನಂಬರ್ 419 ಹಾಗೂ ಸುಲ್ತಾನಪುರ ಸರ್ವೆ ನಂಬರ್ 186 ಸೇರಿದಂತೆ ಕರ್ನಾಟಕ ಸರ್ಕಾರದಿಂದಿರುವ ಎಲ್ಲ ಹೆಚ್ಚುವರಿ ಭೂಮಿಗಳನ್ನು ಈಗಾಗಲೇ ಅರ್ಜಿ ಸಲ್ಲಿಸಿದ ಭೂರಹಿತರಿಗೆ ವಿತರಿಸಬೇಕು. ಹಾಗೆಯೇ ಸಿಂಧನೂರು ಮತ್ತು ಪಗಡಿದಿನ್ನಿ ಸೇರಿದಂತೆ ತಾಲೂಕಿನ ಇತರೆ ಸರ್ಕಾರಿ ಖಾರೇಜ ಖಾತಾ ಕರ್ನಾಟಕ ಸರ್ಕಾರ ಹೆಚ್ಚುವರಿ ಭೂಮಿಗೆ ಅರ್ಜಿ ಸಲ್ಲಿಸಿದ ಎಲ್ಲ ಜಾತಿಯ ಭೂಹೀನ ಬಡವರಿಗೆ ಭೂ ಮಂಜೂರಾತಿ ನೀಡಬೇಕು ಎಂದು 100 ದಿನಗಳಿಂದ ಹೋರಾಟ ಮಾಡಲಾಗುತ್ತಿದೆ. ಸರ್ಕಾರ ಹಾಗೂ ಅಧಿಕಾರಿಗಳು ಪ್ರತಿಭಟನಾಕಾರರ ಬೇಡಿಕೆಗೆ ಈಡೇರಿಸುವಲ್ಲಿ ವಿಫಲರಾಗಿದ್ದಾರೆ. ಈ ವಿಚಾರದಲ್ಲಿ ಕರ್ತವ್ಯ ಮರೆತು ಪ್ರತಿವಾದಿಗಳಿಗೆ ಸಹಕಾರ ನೀಡುತ್ತಿರುವ ತಹಸೀಲ್ದಾರ್ ಅರುಣ್ ದೇಸಾಯಿ ಅವರನ್ನು ಅಮಾನತುಗೊಳಿಸಬೇಕು ಹಾಗೂ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಅವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿದರು. ಸಿಪಿಎಂ ರೆಡ್ ಸ್ಟಾರ್ ಹಾಗೂ ಕರ್ನಾಟಕ ರೈತ ಸಂಘ ಎಐಕೆಕೆಎಸ್ ನೇತೃತ್ವದಲ್ಲಿ ಸಿಂಧನೂರು ಮಿನಿ ವಿಧಾನಸೌಧದ ಮುಂದೆ ನಡೆದ ದಿನಾಂಕ 13ಕ್ಕೆ 100 ದಿನಗಳನ್ನು ಪೂರೈಸಲಿದ್ದು, ಅಂದು ನಗರದ ಯಮನೂರಪ್ಪ ದರ್ಗಾದಿಂದ ರಾತ್ರಿ 8 ಗಂಟೆಗೆ 100 ದಿನಗಳ ಭೂ ಹೋರಾಟಕ್ಕೆ 100 ಪಂಜುಗಳ ಸಮೇತ ಭೂಹೀನರು ತಹಸೀಲ್ ಕಚೇರಿಯವರೆಗೆ ಮೆರವಣಿಗೆ ನಡೆಸಲಿದ್ದು, ಹಾಗೆಯೇ ನಾಡಗೌಡರ ಪರವಾಗಿ ವಕಾಲತ್ತು ವಹಿಸುತ್ತಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ಗೆ ಕಂಡಲ್ಲಿ ಗೇರವು ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘ ಎಐಕೆಕೆಎಸ್ ಜಿಲ್ಲಾಧ್ಯಕ್ಷ ಮಲ್ಲಯ್ಯ ಕಟ್ಟಿಮನಿ, ಕರ್ನಾಟಕ ರೈತ ಸಂಘ ತಾಲೂಕಾಧ್ಯಕ್ಷೆ ಅಂಬಮ್ಮ ಬಸಾಪುರ್, ಉಪಾಧ್ಯಕ್ಷ ಹನುಮಂತಪ್ಪ ಗೋಡಿಹಾಳ್, ಮುಖಂಡರಾದ HR ಹೊಸಮನಿ, ಹಂಪಮ್ಮ, ಉಷಾ ಎಂಜಿ, ಪರಶುರಾಮ್, ಲಕ್ಷ್ಮಿ, ಬಿಬಿ ಫಾತಿಮಾ, ಮುದಿಯಪ್ಪ, ತುಳಸಮ್ಮ ಇದ್ದರು. ಪತ್ರಿಕಾಗೋಷ್ಠಿ ವಿಷಯ ನಮ್ಮ ಜವಳಗೆರೆ ನಾಡಗೌಡರ ಹೆಚ್ಚುವರಿ ಭೂಮಿ ಹಂಚಬೇಕು, ಭೂಹೀನರಿಗೆ ವಿತರಿಸಬೇಕು ಮತ್ತು ಹಾಗೆಯೇ ಸಿನ್ನೂರು ತಾಲೂಕಿನಲ್ಲಿರುವಂಥ ಸರ್ಕಾರಿ ಖಾರೇಜ್ ಖಾತಾ ಕರ್ನಾಟಕ ಸರ್ಕಾರ ಇತರೆ ಸರ್ಕಾರಿ ಭೂಮಿಗಳನ್ನು ಭೂಹೀನರಿಗೆ ಎಲ್ಲ ಜಾತಿ ಭೂಹೀನರಿಗೆ ಹಂಚಬೇಕಂತೇಳಿ ಕಳೆದ 97 ದಿನಗಳಿಂದ ನಮ್ಮ ಹೋರಾಟ ಹೊಲದಿಂದ ಸಿಂಧನೂರಿಗೆ ಬಂಧಿಸಿದ ನಂತರ ಸಿನ್ನೂರು ತಹಸೀಲ್ ಕಚೇರಿ ಮುಂದೆ ನಡೆದಿದೆ. ನಾವು 13ನೇ ತಾರೀಕು ಜನವರಿ 13ನೇ ತಾರೀಕಿಗೆ ನಮ್ಮ ಧರಣಿಗೆ 100 ದಿನಗಳಾಗ್ತವೆ. 100 ದಿನಗಳಲ್ಲಿ 100 ಪಂಜುಗಳ ಮೆರವಣಿಗೆ ಮೂಲಕ ಏನು ಸಿಂಧನೂರಿನ ಯಮನೂರು ಪೀರ್ ದರ್ಗಾದಿಂದ ತಹಸೀಲ್ ಕಚೇರಿವರೆಗೆ 100 ಪಂಜುಗಳ ಮೆರವಣಿಗೆ ಕಾರ್ಯಕ್ರಮವನ್ನು ನಮ್ಮ CPM ರೆಡ್ ಸ್ಟಾರ್ ಮತ್ತು ಕರ್ನಾಟಕ ರೈತ ಸಂಘದ ಹಮ್ಮಿಕೊಂಡಿದ್ದೀವಿ. ಈ ಪ್ರಮುಖ ಉದ್ದೇಶ ನಮ್ಮ ಹೋರಾಟನ ಸಂಪೂರ್ಣ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ತಹಸೀಲ್ದಾರರು ಮತ್ತು ಇಲ್ಲಿ ಜಿಲ್ಲಾಧಿಕಾರಿಗಳು ಅವ್ರನ್ನ ಅಮಾನತ್ ಮಾಡಬೇಕು ಅಂತೇಳಿ ಹಾಕಿದಂಥ ನಾವು ಮನವಿ ಮಾಡಿದಂಥ ವಿಷಯಗಳನ್ನು ಇವತ್ತು ಸರ್ಕಾರ ಸ್ಪಂದನೆ ಮಾಡ್ತಿಲ್ಲ. ಯಾವಾಗ ದೇವರಾಜರಸು ಭೂ ಸುಧಾರಣೆ ಕಾಯ್ದೆ ತಂದೀವಿ ಅಂತ ಹೇಳ್ತಾರೋ ಆ ಸರ್ಕಾರದವರೇ ದೇವರಾಜರಸ ಭೂ ಸುಧಾರಣೆ ಕಾಯ್ದೆ ದಿವ್ಯ ನಿರ್ಲಕ್ಷ್ಯನ ತಾಳ್ತಿದ್ದಾರೆ. ಹಾಗಾಗಿ ನಾವು ಅವತ್ತು 100 ಜನರ 100 ದಿನಗಳ 100 ಪಂಚಗಳ ಮೆರವಣಿಗೆಯನ್ನು ತಹಸೀಲ್ ಕಚೇರಿಗೆ ತರ್ತೀವಿ. ಹಾಗೆಯೇ ಇದನ್ನು ಪೂರ್ಣ ನೆಲಗಳ್ಳರ ಮತ್ತು ನಾಡಗೌಡರ ಪರವಾಗಿ ವಕಾಲತ್ತು ವಹಿಸಿದಂಥ ಶರಣಪ್ರಕಾಶ್ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಕಂಡಲ್ಲಿ ಗೆರವು ಹಾಕೋದ್ರ ಮೂಲಕ ಹೋರಾಟವನ್ನು ನಾವು ಉಗ್ರವಾಗಿ ತಗೊಂಡು ಹೋಗ್ತೀವಿ ಅಂತೇಳಿ ಈ ಮೂಲಕ ಇಷ್ಟಪಡ್ತಿದ್ದೀನಿ. ಈಗಾಗಲೇ
ಹೋರಾಟ ಮುಂದುವರಿತದೆ. ಈ ಹೋರಾಟಕ್ಕೆ ಸಿಂಧನೂರಿನ ಎಲ್ಲ ದಲಿತ, ರೈತ, ಕಾರ್ಮಿಕ, ಮಹಿಳೆ, ವಿದ್ಯಾರ್ಥಿ, ಯುವಜನ ಸಂಘಟನೆಗಳು ಪ್ರತ್ಯಕ್ಷವಾಗಿ ಭಾಗವಹಿಸಿ ಬೆಂಬಲಿಸುವುದರಲ್ಲಿ ನಮ್ಮ ಹೋರಾಟ ಮುನ್ನಡೆಸಬೇಕು, ಬೆಂಬಲಿಸಬೇಕಂತೇಳಿ ಈ ಮೂಲಕ ನಾನು ಕರೆ ಕೊಡ್ತಾ ಇದ್ದೀನಿ. ಇವತ್ತು ಜವಳಗಿರಿ ಭೂ ಹೋರಾಟ 97 ದಿನ ಮುಂದುವರೆದದ್ದು. ಇವತ್ತು 100 ದಿನ ಹೋರಾಟದಲ್ಲಿ ನಾವು ಪೀರ್ ಸಾಬು ಮಸೀದಿಯಿಂದ ತಹಸೀಲ್ ಕಚೇರಿಯವರಿಗೆ ಪಂಜಿನ ಮೆರವಣಿಗೆ ನಾವು ಮಾಡೋದ್ರ ಮೂಲಕ ಸರ್ಕಾರವನ್ನು ಆಗ್ರಹ ಮಾಡ್ತೀವಿ. ಈಗಾಗಲೇ ಸಿ.ಎಂ ಅವರಿಗೆ ಮನವಿ ಪತ್ರ ಕೊಟ್ಟು ಆಗ್ರಹ ಮಾಡಿದರೂ ಕೂಡ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಫಲರಾಗ್ಯಾರ. ಮತ್ತು ಇಲ್ಲಿರ್ತಕ್ಕಂಥ ಉಸ್ತುವಾರಿ ಮಂತ್ರಿ ಶರಣು ಪ್ರಕಾಶ್ ಪಾಟೀಲ್ರಿಗೂ ಕೂಡ ನಾವು ಮನವಿ ಮಾಡಿಕೊಂಡಿದ್ವಿ. ಆದರೆ ಅವರು ಕೂಡ ಇಲ್ಲಿರ್ತಕ್ಕಂಥ ಈ ಸಮಸ್ಯೆ ಸಂಬಂಧಪಟ್ಟಾಗ ಚರ್ಚೆ ಕೂಡ ಬರ್ತಾ ಇಲ್ಲ. ನಮ್ಮ ಹೋರಾಟನ ತೀವ್ರಗತಿಯಲ್ಲಿ ಮುಂದುವರಿಸೋದಕ್ಕೆ ನಾವು ಮುಂದಾಗ್ತೀವಿ. ಇಲ್ಲಿರ್ತಕ್ಕಂಥ ಭೂಹೀನರಿಗೆ ಭೂಮಿ ಹಂಚೋದಕ್ಕೆ ಸರ್ಕಾರ ಮುಂದಾಗಬೇಕಂತೇಳಿ ಆಗ್ರಹಪಡ್ತೀವಿ. ಕಾರಟಗಿಯಿಂದ ಸಿಂಧನೂರುವರೆಗೆ ರೈಲು ಸಂಚಾರ ಆರಂಭಿಸುವುದು ಸೇರಿದಂತೆ ಕೊಪ್ಪಳ ಲೋಕಸಭಾ ವ್ಯಾಪ್ತಿಯ ರೈಲ್ವೆ ಅಭಿವೃದ್ಧಿ ಕಾಮಗಾರಿಗಳು ಲೋಕಾರ್ಪಣೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ನೈಋತ್ಯ ರೈಲ್ವೆ ಪ್ರಧಾನ ವ್ಯವಸ್ಥಾಪಕ ಸಂಜೀವ್ ಕಿಶೋರ್ ಅವರೊಂದಿಗೆ ಸಂಸದ ಸಂಗಣ್ಣ ಕರಡಿ ಚರ್ಚೆ ನಡೆಸಿದ್ದಾರೆ. ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಪ್ರತ್ಯಕ್ಷವಾಗಿ ಭೇಟಿ ಮಾಡಿದ ಅವರು ಗಂಗಾವತಿಯಿಂದ ಅಯೋಧ್ಯೆಗೆ ವಿಶೇಷ ರೈಲು ಬಿಡುವುದು, ಗಗನವಾಡಿ ರೈಲು ಮಾರ್ಗ ಲೋಕಾರ್ಪಣೆ ಮಾಡಿ ಕುಷ್ಟಗಿಯವರೆಗೆ ರೈಲು ಓಡಿಸುವುದು, ಹುಲಿಗಿ ಮುನಿರಾಬಾದ್ ಮೇಲ್ಸೇತುವೆ ಭೂಮಿ ಪೂಜೆ ಅಡಿಗಲ್ಲು ಸಮಾರಂಭವನ್ನು ಶೀಘ್ರದಲ್ಲೇ ದಿನಾಂಕ ನಿಗದಿಪಡಿಸುವ ಕುರಿತು, ಕೊಪ್ಪಳ ನಗರದ ರೈಲ್ವೆ ಗೇಟ್ ನಂಬರ್ 63 ಹಾಗೂ 65 ಅಂಡರ್ ಬ್ರಿಡ್ಜ್ ಕಾಮಗಾರಿ ಪ್ರಾರಂಭ ಮಾಡುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಮಾಜಿ ಅಧ್ಯಕ್ಷರಾದ ನಿಖಿಲ್ ಸಹಸ್ರಬುದ್ಧಿ, ಸಂತೋಷ್ ಕಲೋಜಿ, ನರಸಿಂಗರಾವ್ ಕುಲಕರ್ಣಿ, ಸಿದ್ದರಾಮ ಸ್ವಾಮಿ, ವಿರೂಪಾಕ್ಷ ಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನವರಿ 22ರಂದು ಮರ್ಯಾದಾ ಪುರುಷ ಶ್ರೀರಾಮನ ಮಂದಿರ ಲೋಕಾರ್ಪಣೆಯಾಗಲಿದ್ದು, ರಾಮನ ಬಂಟ ಹನುಮನ ಜನ್ಮಭೂಮಿ ಅಂಜನಾದ್ರಿಯ ಬಳಿಯ ಗಂಗಾವತಿಯಿಂದ ಅಯೋಧ್ಯೆಗೆ ವಿಶೇಷ ರೈಲು ಬಿಡಲು ಒತ್ತಡ ತರಲಾಗಿದೆ. ರೈಲ್ವೆ ಅಧಿಕಾರಿಗಳು ತಾಂತ್ರಿಕವಾಗಿ ಪರಿಶೀಲಿಸುತ್ತಿದ್ದಾರೆ. ವಾರದೊಳಗೆ ಮತ್ತೊಂದು ಸಭೆ ಇದ್ದು ನಿರ್ಧಾರವಾಗಲಿದೆ. ಗಂಗಾವತಿ ಅಯೋಧ್ಯೆಗೆ ವಿಶೇಷ ರೈಲು ಬಿಡಲು ವಿಶ್ವಾಸವಿದೆ ಎಂದರು. ಗದಗ ವಾಡಿ ರೈಲು ಮಾರ್ಗ ಲೋಕಾರ್ಪಣೆ ಮಾಡಿ ಕುಷ್ಟಗಿಯವರೆಗೆ ರೈಲು ಓಡಿಸುವುದು, ಗಿಣಿಗೇರ ರಾಯಚೂರು ರೈಲು ಮಾರ್ಗದ ಕಾರಟಗಿಯಿಂದ ಸಿಂಧನೂರುವರೆಗೆ ರೈಲು ಓಡಿಸುವುದು ಬಗ್ಗೆ ಚರ್ಚಿಸಲಾಗಿದೆ. ತಿಂಗಳೊಳಗೆ ಚಾಲನೆ ನೀಡುವ ಭರವಸೆ ನೀಡಿದ್ದಾರೆ ಎಂದರು. ಹುಲಿಗಿ ಮುನಿರಾಬಾದ್ ಮೇಲ್ಸೇತುವೆ ಭೂಮಿ ಪೂಜೆ ಅಡಿಗಲ್ಲು ಸಮಾರಂಭವನ್ನು ಶೀಘ್ರದಲ್ಲೇ ದಿನಾಂಕ ನಿಗದಿಪಡಿಸುವ ಕುರಿತು ಚರ್ಚಿಸಲಾಗಿದೆ. ಗಿಣಿಗೇರ ಸೇತುವೆ 90% ಪೂರ್ಣಗೊಂಡಿದ್ದು ಶೀಘ್ರವೇ ಲೋಕಾರ್ಪಣೆ ಮಾಡಲಾಗುವುದು. ಇನ್ನು ಕೊಪ್ಪಳ ನಗರದ ರೈಲ್ವೆ ಗೇಟ್ ನಂಬರ್ 63 ಹಾಗೂ 65 ಕೆಳ ಸೇತುವೆ ಕಾಮಗಾರಿ ಪ್ರಾರಂಭ ಮಾಡುವ ಬಗ್ಗೆ ಚರ್ಚಿಸಲಾಗಿದ್ದು ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದರು. ತಜ್ಞ ತಂಡದೊಂದಿಗೆ ಬೀದಿ ನಾಯಿಗಳನ್ನು ಸೆರೆ ಹಿಡಿದು ರೇಬಿಸ್ ಚುಚ್ಚುಮದ್ದು ಹಾಕಿಸುವ ಕೆಲಸಕ್ಕೆ ಸಿಂಧನೂರು ನಗರಸಭೆ ಮುಂದಾಗಿದ್ದು ಭಯಭೀತರಾಗಿದ್ದ ನಗರದ ಜನತೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಇತ್ತೀಚೆಗೆ ನಗರದಲ್ಲಿ ಬೀದಿ ನಾಯಿಗಳ ಕಡಿತ ಹಾಗೂ ಹಾವಳಿ ಹೆಚ್ಚಾಗಿದ್ದು ಇದರಿಂದ ನಗರದ ಸಾರ್ವಜನಿಕರು ಭಯಭೀತರಾಗಿದ್ದಾರೆ. ಈ ಬಗ್ಗೆ ವ್ಯಾಪಕ ಟೀಕೆಗಳು ಪತ್ರಿಕಾ ಹಾಗೂ ಮಾಧ್ಯಮಗಳಲ್ಲಿ ವರದಿಗಳು ಬಂದ ಹಿನ್ನೆಲೆಯಲ್ಲಿ ಎಚ್ಚೆತ್ತ ನಗರಸಭೆ ನಾಯಿಗಳನ್ನು ಸೆರೆ ಹಿಡಿಯುವ ಕಾರ್ಯಕ್ಕೆ ಮುಂದಾಗಿದೆ. ಬೀದಿ ನಾಯಿಗಳ ಬಗ್ಗೆ ಭಯ ಬೇಡ, ಎಚ್ಚರವಿರಲಿ ಎಂದು ಪೌರಾಯುಕ್ತ ಮಂಜುನಾಥ್ ಗುಂಡೂರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಬೀದಿ ನಾಯಿಗಳು ಹಿಡಿಯುವ ಕಾರ್ಯ ಪರಿಶೀಲಿಸಿ ಅವರು ಮಾತನಾಡಿದರು. ನಗರದ ಸ್ವಾಸ್ಥ್ಯಕ್ಕಾಗಿ ನಾಯಿಗಳನ್ನು ಸೆರೆ ಹಿಡಿಯುವ ಸಂದರ್ಭದಲ್ಲಿ ಅವುಗಳಿಗೆ ಹಿಂಸೆ, ನೋವು, ಗಾಯಗಳಾಗದಂತೆ ಮುಂಜಾಗ್ರತೆ ವಹಿಸಲಾಗಿದೆ. ಬೀದಿ ನಾಯಿಗಳಿಗೆ ಭಯ ಪಡಬೇಡಿ, ಆದರೆ ಅವುಗಳಿಂದ ಆಗುವ ತೊಂದರೆಗಳಿಂದ ಎಚ್ಚರವಿರಲಿ. ಬೀದಿ ನಾಯಿಗಳ ಬಗ್ಗೆ ಈಗಾಗಲೇ ನಗರಸಭೆ ಕ್ರಮ ವಹಿಸಿದ್ದು ಜನತೆ ನಿರ್ಭೀತರಾಗಿ ನಗರದಲ್ಲಿ ಸಂಚರಿಸಬಹುದಾಗಿದೆ. ಮಾಂಸ ಮಾರಾಟಗಾರರು ಹಾಗೂ ಹೋಟೆಲ್ ಉದ್ಯಮಿದಾರರು ನಗರಸಭೆಯ ನಿಯಮಗಳನ್ನು ಮೀರಿ ವ್ಯವಹರಿಸುವುದು, ಬೀದಿ ನಾಯಿಗಳಿಗೆ ಆಹಾರ ವಿತರಿಸುವುದು ಕಂಡು ಬಂದಲ್ಲಿ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಅವರ ಅಂಗಡಿ ಮುಂಗಟ್ಟುಗಳನ್ನು ವಶಪಡಿಸಿಕೊಂಡು ಉದ್ಯಮ ಪರವಾನಗಿ ರದ್ದುಪಡಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಆರೋಗ್ಯ ಶಾಖೆಯ ಕಿಶನ್ ರಾವ್ ಕುಲಕರ್ಣಿ, ಮಹೇಶ್, ಲಕ್ಷ್ಮೀಪತಿ, ಮೌನೇಶ್, ವೆಂಕೋಬ್, ಅಮರೇಶ್ ಹಾಜರಿದ್ದರು. ಎತ್ತು ಅದು
ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಜಗದೀಶ್ ಲಿಂಗಸೂಗೂರು ತಾಲೂಕಿನ ಮುದ್ಗಲ್ ಪುರಸಭೆ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಪುರಸಭೆಯ ಪೌರ ಕಾರ್ಮಿಕರು ಹಾಗೂ ಸಿಬ್ಬಂದಿಗಳ ಜೊತೆ ಸಭೆ ನಡೆಸಿ ದಾಖಲೆಗಳ ಪರಿಶೀಲನೆ ಮಾಡಿ ಜೊತೆಗೆ ಕುಂದುಕೊರತೆಗಳ ಬಗ್ಗೆ ಚರ್ಚೆ ನಡೆಸಿದರು. ಪೌರ ಕಾರ್ಮಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು. ಪೌರ ಕಾರ್ಮಿಕರಿಗೆ ಕರ್ತವ್ಯದ ವೇಳೆ ಸಲಕರಣೆ ವ್ಯವಸ್ಥೆ ಮಾಡಿ ಆರೋಗ್ಯದ ಕಾಳಜಿ ಬಗ್ಗೆ ಜಾಗೃತಿ ಮೂಡಿಸಬೇಕು ಮತ್ತು ಬೆಳಗಿನ ಉಪಹಾರದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಪುರಸಭೆ ಮುಖ್ಯಾಧಿಕಾರಿ ನಬಿ ಎಂ ಕಂದಗಲ್ ಅವರಿಗೆ ಸೂಚನೆ ನೀಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪುರಸಭೆಯ ವಾಣಿಜ್ಯ ಮಳಿಗೆಗಳ ಟೆಂಡರ್ ಪ್ರಕ್ರಿಯೆಗೆ ದಾಖಲೆ ಪರಿಶೀಲಿಸಬೇಕಾಗಿದೆ ಹಾಗೂ ವಿವಿಧ ಪುರಸಭೆ ವ್ಯಾಪ್ತಿಯ ಸಮಸ್ಯೆಗಳಿಗೆ ಜಿಲ್ಲಾಧಿಕಾರಿ ಆದೇಶದಂತೆ ಪರಿಶೀಲನೆ ನಡೆಸಿ ವರದಿ ಸಲ್ಲಿಸಲಾಗುವುದು ಹಾಗೂ ಪಟ್ಟಣಕ್ಕೆ ಸಮರ್ಪಕ ನೀರು ಪೂರೈಕೆಯಾಗಲು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಮುಂದಾಗುತ್ತೇವೆ ಎಂದರು. ಸಿಬ್ಬಂದಿ ಅಂದ್ರೆ ಇಲ್ಲಿ ಮಂಜೂರಾತಿ ಪೋಸ್ಟ್ಗಳು ಎಷ್ಟಿದೆ? 2 ಬಿಲ್ ಕಲೆಕ್ಟರ್ ಇದೆ. 2 ಬಿಲ್ ಕಲೆಕ್ಟರ್ ಇದ್ದ ಪೋಸ್ಟ್ಗಳು, ಒಂದು 6 ಇರಬೇಕು, ಒಂದು 6 ಇರಬೇಕು, ಅವರೆಲ್ಲ ಇದ್ದಾರೆ. ಇಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಪೋಸ್ಟ್ಗಳು ಹೆಚ್ಚು ಮಾಡಬೇಕಾದ್ರೆ ನಾನು ಅದೇ ಬೆಳಗ್ಗೆ ಮೀಟಿಂಗ್ ನಲ್ಲಿ ನಾನು ಕಂಡುಕೊಂಡೆ. ಸಿರ್ವಾರ ಪಟ್ಟಣ ಪಂಚಾಯತ್ ಇದೆ, ಅಲ್ಲಿ 35 ಜನ PKಗಳಿದ್ದಾರೆ, ಪೌರ ಕಾರ್ಮಿಕ ಸಿಬ್ಬಂದಿಗಳಿದ್ದಾರೆ. ಇದು ಪುರಸಭೆ ಇದೆ, ಇಲ್ಲಿ 35 ಜನ ಪೌರ ಕಾರ್ಮಿಕ ಸಿಬ್ಬಂದಿಗಳಿದ್ದಾರೆ. ಜನಸಂಖ್ಯೆ ಜಾಸ್ತಿ, ಇದು ಪುರಸಭೆ ಇರೋದ್ರಿಂದ ಅದನ್ನು ಕೂಡ ನಾವು ಜನಸಂಖ್ಯೆಗೆ ಅನುಗುಣವಾಗಿ ಇದು ಹೆಚ್ಚುವರಿ ಮಾಡ್ಕೊಳ್ಳೋಕೆ ಪ್ರಾವಿಷನ್ ಇದ್ರೆ ಅದನ್ನ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ DMಗೆ ಪ್ರಸ್ತಾವನೆ ಕಳಿಸೋ ಸಭೆ ಅದನ್ನು ಕೂಡ ಚರ್ಚೆ ಮಾಡಿದ್ದೀವಿ. ಒಟ್ಟಾರೆಯಾಗಿ ನಮ್ಮ ಪೌರ ಕಾರ್ಮಿಕ ಸಿಬ್ಬಂದಿಗಳು ಕೂಡ ನಾನು ಬೆಳಗ್ಗೆ ಸಭೆ ಮಾಡಿದೆ. ಅವ್ರಿಗೆ ಏನಾದರೂ ಸವಲತ್ತುಗಳು ಬರೋದನ್ನೆಲ್ಲ ಚೆಕ್ ಮಾಡಿದೀವಿ. ಅವ್ರಿಗೆ ಅಪ್ ಟು ಡೇಟ್ ಸ್ಯಾಲರಿ ಆಗಿದೆ, ನವೆಂಬರ್ ವರೆಗೂ ಸ್ಯಾಲರಿ ಮಾಡಿದ್ದಾರೆ. ಅವರಿಗೆ ವಿಶೇಷ ಪರಿಹಾರ ಭತ್ಯೆ ಅಂತ 7,000 ಕೊಡಬೇಕಾಯ್ತು, ಅದನ್ನು ಕೂಡ ಅವರು ಪಾವತಿಸಿದ್ದಾರೆ. ಅವರು ಸಂಕಷ್ಟ ಪರಿಹಾರ ಭತ್ಯೆ ಬಗ್ಗೆ ಕೇಳಿದ್ರು. ಸಂಕಷ್ಟ ಪರಿಹಾರ ಭತ್ಯೆ ಏನಿದೆ ಅಂದ್ರೆ ಇವರ ಒಂದು ಆರ್ಥಿಕ ಸ್ಥಿತಿಯನ್ನ ನೋಡಿ ಅದನ್ನ ಮಂಜೂರು ಮಾಡಬೇಕಂತಿದೆ. ಇವ್ರದ್ದು ಈಗ ಟ್ಯಾಕ್ಸ್ ಕಲೆಕ್ಷನ್ ಅಷ್ಟೊಂದು ಇದಿಲ್ಲ, ಎಷ್ಟು ಕಲೆಕ್ಟ್ ಮಾಡಬೇಕಾಯ್ತು ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಪ್ರಗತಿ ಇಲ್ಲದೆ ಇರೋದ್ರಿಂದ ಅದನ್ನ ಟಾರ್ಗೆಟ್ ಅನ್ನು ಅಚೀವ್ ಮಾಡಕ್ ಹೇಳಿದೀವಿ. ತದನಂತರ ಅವರಿಗೆ ಹೆಲ್ತ್ ಚೆಕ್ಅಪ್ ಮಾಡ್ಸಕ್ ಡೈರೆಕ್ಷನ್ ಕೊಟ್ಟಿದ್ದೀವಿ. ನಮ್ಮ ಪೌರ ಕಾರ್ಮಿಕ ಸಿಬ್ಬಂದಿಗಳಿಗೆ ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಅನ್ನ ಮಾಡಿಸಬೇಕು 6 months ಒನ್ಸ್ಗೆ. ಅದಕ್ಕೆ ಅವರಿಗೂ ಕೂಡ ನಾವು ಹೆಲ್ತ್ ಚೆಕ್ಅಪ್ ಮಾಡ್ಸಕ್ಕೆ ಆಕ್ಷನ್ ಪ್ಲಾನ್ ಅಲ್ಲಿ ಪ್ರಾವಿಷನ್ ಮಾಡ್ಕೊಂಡಿರಲಿಲ್ಲ. ಆಕ್ಷನ್ ಪ್ಲಾನ್ ಅಲ್ಲಿ ಪ್ರಾವಿಷನ್ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅದನ್ನ ಅನುಮೋದನೆ ಕೊಡ್ತೀವಿ ಅಂತ ಹೇಳಿದೀವಿ. ಅದನ್ನ ಮಾಡಿ ಕಳಿಸ್ತಾರೆ. ಜೊತೆಗೆ ನಮ್ಮ ಪೌರ ಕಾರ್ಮಿಕ ಸಿಬ್ಬಂದಿಗಳಿಗೆ ಬೆಳಗಿನ ಉಪಹಾರ ಕೊಡುವ ಸಲುವಾಗಿ ಇದು ಒಂದು ಆಕ್ಷನ್ ಪ್ಲಾನ್ ಅಲ್ಲಿ ಪ್ರಾವಿಷನ್ ಮಾಡ್ಕೊಳ್ಳಿ. ಬೇಗ ಟೆಂಡರ್ ಕರೆದು ಬೆಳಗ್ಗೆ ಅವರಿಗೆ ಪ್ರತಿದಿನ ಒಂದೊಂದು ಐಟಮ್ ಬ್ರೇಕ್ಫಾಸ್ಟ್ ಅನ್ನು ಕೊಡುವ ಬಗ್ಗೆನೂ ಸಲಹೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಆಮೇಲೆ ಈಗ ನಮ್ಮ ಪೌರ ಕಾರ್ಮಿಕ ಸಿಬ್ಬಂದಿಗಳು ಏನಾದರೂ ಹೆಲ್ತ್ ಇಶ್ಯೂ ಆದ್ರೆ, ಈಗ ಅವ್ರದ್ದು ಇನ್ಶೂರೆನ್ಸ್ ಇದೆ, ಇನ್ಶೂರೆನ್ಸ್ ಪ್ರೀಮಿಯಂ ಕೂಡ ಚೆಕ್ ಮಾಡಿ ಅಂತ ಹೇಳಿದ್ವಿ. ಹೆಲ್ತ್ ಇನ್ಶೂರೆನ್ಸ್ ಮತ್ತು ಲೈಫ್ ಇನ್ಶೂರೆನ್ಸ್ ಮತ್ತೆ ಅವ್ರ ಪ್ರೀಮಿಯಂ ಕಟ್ ಆಗ್ತಾ ಇದೆ ಅನ್ನೋದನ್ನ ನಮ್ಮ ಅಕೌಂಟೆಂಟ್ ಅವರಿಗೆ ಹೇಳಿ, ಕೇಸ್ ಹೇಳಿ ಅವ್ರ ಬ್ಯಾಂಕ್ ಪಾಸ್ಬುಕ್ ಅನ್ನ ಜೆರಾಕ್ಸ್ ತಗೊಂಡು ಕಟ್ ಆಗ್ತಾ ಇದೆ ಚೆಕ್ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪೌರ ಕಾರ್ಮಿಕ ಸಿಬ್ಬಂದಿಗಳಿಗೆ ಏನೋ ಒಂದು ಸಮವಸ್ತ್ರ ಕೊಡೋದಿರ್ಬೋದು, ಅವ್ರಿಗೆ PP ಕಿಟ್ ಕೊಡೋದಿರ್ಬೋದು, ಅವುಗಳೆಲ್ಲದಕ್ಕೂ ಆಕ್ಷನ್ ಪ್ಲಾನ್ ಅಲ್ಲಿ ಪ್ರಾವಿಷನ್ ಮಾಡ್ಕೊಳಕ್ ಹೇಳಿದೀವಿ. ಅವೆಲ್ಲನೂ ಆಮೇಲೆ ಸಾಧನ ಸಲಕರಣೆಗಳು ಈಗ ಡ್ರೈನೇಜ್ ಕ್ಲೀನ್ ಮಾಡಕ್ಕೆ ಅದು ಬೊಂಬು ಸಲಿಕೆ ಬರ್ತವೆ. ಈಗ ಏನು ಇವರಿಗೆ ಸ್ವಚ್ಛತೆಗೆ ಏನೇನು ಸಲಕರಣೆಗಳು ಬೇಕು ಅವುಗಳನ್ನು ಕೂಡ ಪಟ್ಟಿ ಮಾಡಿ ಕೂಡಲೇ
ನಿಯಮಾನುಸಾರ ಟೆಂಡರ್ ಅಥವಾ ಕಡಿಮೆ ಅಮೌಂಟ್ ಇದ್ದರೆ ಕೊಟೇಶನ್ ಕರೆದು ಬೇಗ ಅವ್ರಿಗೆ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಕೊಡಿ. ಆಮೇಲೆ ಇವರಿಗೆ ವಾಹನಗಳು ಹಳೆಯಿದ್ದಾವೆ, ಆಟೋ ಟಿಪ್ಪರ್ ತುಂಬಾ ಹಳೆಯದಿದೆ, ನಮ್ಗೆ ಹೊಸ ಆಟೋ ಟಿಪ್ಪರ್ ಬೇಕಂತ ಹೇಳಿದ್ರು. ಈಗ ಆಲ್ರೆಡಿ 4 ಆಟೋ ಟಿಪ್ಪರ್ಗೆ ನಾವು ಆಕ್ಷನ್ ಪ್ಲಾನ್ ಅನುಮತಿಯನ್ನು ಕೊಟ್ಟಿದ್ದೀವಿ. ಮತ್ತೆ ಸೇವಿಂಗ್ಸ್ ಫಂಡ್ ಅಲ್ಲಿ 2 ಆಟೋ ಟಿಪ್ಪರ್ನ ಖರೀದಿ ಮಾಡೋಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ. ಹೊಸ ಆಕ್ಷನ್ ಪ್ಲಾನ್ ಮರು ಪರಿಶೀಲಿಸಿ ಕಳಿಸಿ ಅಂತ ಹೇಳಿದ್ದೀವಿ. ಆಮೇಲೆ ನಮ್ಗೆ ಇನ್ನೊಂದು ಟ್ರ್ಯಾಕ್ಟರ್ ಬೇಕಂತ ಅವ್ರು ಬೇಡಿಕೆ ಇಟ್ಟರು. ಅದಕ್ಕೆ ಇಲ್ಲಿ ಸೇವಿಂಗ್ಸ್ ದುಡ್ಡಿದೆ ಅವರು 15ನೇ ಹಣಕಾಸು 21-22ರಲ್ಲಿ 14ನೇ ಹಣಕಾಸಿನ ಕೆಲವೊಂದು ವರ್ಷಗಳಲ್ಲಿ ದುಡ್ಡು ಸೇವ್ ಆಗಿದೆ. ಅದರಲ್ಲಿ ಟ್ರ್ಯಾಕ್ಟರ್ ಮತ್ತು ಟ್ರೇಲರ್ ಪ್ರೊವಿಷನ್ ಮಾಡ್ಕೊಳ್ಳಿ ನಾವು ಅನುಮತಿಯನ್ನು ಕೊಡ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ನಿಮ್ಮ ಒಂದು ಕ್ರಿಯಾ ಯೋಜನೆ ಅನುಮತಿನ ಕೊಡ್ತೇವೆ. ಒಟ್ಟಾರೆಯಾಗಿ ಜಿಲ್ಲಾಧಿಕಾರಿಗಳ ಏನಪ್ಪಾ ಅಂದ್ರೆ ಅವ್ರದ್ದು ಕನ್ಸರ್ನ್ ಇರೋದೇನಂದ್ರೆ ಜಿಲ್ಲಾಧಿಕಾರಿಗಳದ್ದು ಸ್ಯಾನಿಟೇಷನ್, ಸಿಟಿಯಲ್ಲಿ ಸ್ಯಾನಿಟೇಷನ್ ಕರೆಕ್ಟ್ ಆಗಿ ಆಗ್ಬೇಕಂದ್ರೆ ಒಂದು ಮ್ಯಾನ್ ಪವರು ಕರೆಕ್ಟ್ ಆಗಿರ್ಬೇಕು, ವಾಹನಗಳು, ಸಲಕರಣೆಗಳು, ಇಕ್ವಿಪ್ಮೆಂಟ್ಸ್ ಏನಿದೆ ಅವೆಲ್ಲ ಇರಬೇಕು. ಅವೆಲ್ಲ ಇದ್ದಾಗ ಸ್ಯಾನಿಟೇಷನ್ ಚೆನ್ನಾಗಿರುತ್ತೆ. ಈ ಒಂದು ಕನ್ಸರ್ನ್ ಅಂತ ಪ್ರತಿ ಯುಎಲ್ಬಿಗೆ ನಾವು ರಿವ್ಯೂ ಮಾಡ್ತಾ ಇದ್ದೀವಿ. ನಾನು ಲಾಸ್ಟ್ ರಾಯಚೂರು ಮಾಡಿದ್ದೀವಿ, ಶಿರವಾರ ಮಾಡಿದ್ದೀವಿ, ಮಾಂಡವಿ ಮಾಡಿದ್ದೀವಿ, 4ನೇ ಯುಎಲ್ಬಿ ಮಾಡ್ತಾ ಇದ್ದೀವಿ. ಹೀಗೆ ವೀಕ್ಲಿ ಒನ್ಸ್ ಅಥವಾ 10 days ಒಂದೊಂದು ಯುಎಲ್ಬಿ ಭೇಟಿ ಕೊಡ್ತೀವಿ. ಮಾರ್ನಿಂಗ್ ಬಂದು ಸ್ವಚ್ಛತೆ ಬಗ್ಗೆ ಗಮನ ಹರಿಸ್ತೀವಿ. ತದನಂತರ ಸೆಕ್ಷನ್ ನಮ್ಮಲ್ಲಿ ಬೇರೆ ಬೇರೆ ಸೆಕ್ಷನ್ಗಳಿದೆ. ಏನಪ್ಪಾ ಅಂದ್ರೆ ಎಸ್ಟಾಬ್ಲಿಷ್ಮೆಂಟ್ ನೌಕರರು ಏನಾದರೂ ಸವಲತ್ತುಗಳು ಬಾಕಿ ಇದಾವ, ತದನಂತರ ತಾಂತ್ರಿಕ ಶಾಖೆ, ಕಾಮಗಾರಿಗಳ ಬಗ್ಗೆ ಪರಿಶೀಲನೆ, ಆಮೇಲೆ ಕಂದಾಯ ಶಾಖೆ, ಖಾತಾ ಮುಟೇಷನ್ ಮತ್ತು ಬಿಲ್ಡಿಂಗ್ ಲೈಸೆನ್ಸ್ ಅಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಇವೆಲ್ಲಗಳನ್ನು ಕೂಡ ಪರಿಶೀಲನೆ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪೌರ ಕಾರ್ಮಿಕರು ಕೂಡ ಒಂದು ಬೇಡಿಕೆ ಇಟ್ಟರು, ಸರ್ ನಮಗೆ ನಿವೇಶನ ಇಲ್ಲ ಅಂತೇಳಿ. ಅದಕ್ಕೋಸ್ಕರ ನಾವು ನಿವೇಶನ ಯಾವುದಿದೆ ಅನ್ನೋದನ್ನ ತಹಶೀಲ್ದಾರ್ ಅವರೊಂದಿಗೆ ಚರ್ಚೆ ಮಾಡಿ ಸರ್ಕಾರಿ ಜಮೀನು ಯಾವುದಾದ್ರೂ ಲಭ್ಯ ಇದ್ರೆ ಅದನ್ನ ನಮ್ಮ ಪೌರ ಕಾರ್ಮಿಕರಿಗೆ ಮೀಸಲಿಡುವ ಬಗ್ಗೆ ನಾವು ಕ್ರಮ ವಹಿಸ್ತೀವಿ ಅಂತೇಳಿ ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದೀವಿ. ಒಟ್ಟಾರೆ ನಮ್ಮ ಉದ್ದೇಶ ಇಷ್ಟೇ, ಪೌರ ಕಾರ್ಮಿಕರಿಗೆ ಸಿಗಬೇಕಾದಂತಹ ಸವಲತ್ತುಗಳನ್ನು ಕರೆಕ್ಟ್ ಆಗಿ ಕೊಟ್ಟರೆ ಅವರು ಉತ್ಸಾಹದಿಂದ ಕೆಲಸ ಮಾಡ್ತಾರೆ. ಯಾಕಂದ್ರೆ ಮಾರ್ನಿಂಗ್ 5:30 ಚಳಿ ಸಮಯದಲ್ಲಿ ಪಾಪ ಅವರು 5:30 ಬಂದು 1:30 ಕೆಲಸ ಮಾಡ್ತಾರೆ. ಅವರೆಲ್ಲ ಕೊಡೋ ಸವಲತ್ತುಗಳನ್ನು ಕೊಡಿಸಲು ಇವರು ಏನ್ ಮಾಡಿದ್ರು, ಅವರು ಎಜುಕೇಶನ್ ಇರಲ್ಲ, ಅವರಿಗೆ ಸರ್ಕಾರದ ಏನ್ ಸ್ಕೀಮ್ ಅದ ಅಂತ ಅವ್ರಿಗೆ ಗೊತ್ತಿರಲ್ಲ. ಅದಕ್ಕೆ 35 ಜನ ಏನು ನಮ್ಮ ಪೌರ ಕಾರ್ಮಿಕರಿದ್ದಾರೆ, ಅದರಲ್ಲಿ 5 ಜನ ಪೌರ ಕಾರ್ಮಿಕರಿಗೆ ಒಬ್ಬೊಬ್ಬ ಇವರ ಆಫೀಸ್ ಸ್ಟಾಫ್ ಅನ್ನ ನೇಮಿಸಿ ಪ್ರತಿ 15 ದಿವಸಕ್ಕೊಮ್ಮೆ ಸಭೆ ಮಾಡಿ 5 ಜನನ ಕೂರಿಸಿ 7 ಜನ ಇದಾರೆ ಸ್ಟಾಫ್, 7 ಜನಕ್ಕೆ ಒಬ್ಬೊಬ್ಬರಿಗೆ 5 ಜನ ಕೊಟ್ಟಿದ್ದೀವಿ. ಅಂದ್ರೆ ಅವರ ಜನನ ಕೂರಿಸಿ ಸಭೆಯನ್ನ ಮಾಡಿ ಇವರು ಬರುವಂತ ಸವಲತ್ತು, ಈಗ ಒಂದ್ ಹೆಲ್ತ್ ಏನಾದ್ರು ಕೈ ಕೊಡ್ತಂದ್ರೆ ಪೌರ ಕಾರ್ಮಿಕರು ಅವ್ರ ಮನೆಯವರಿಗೆ ಯಾರಿಗಾದ್ರು ಅದು ಮೆಡಿಕಲ್ ಏನು ರೀಇಂಬರ್ಸ್ಮೆಂಟ್ ಇರತ್ತಲ್ಲ, ವೈದ್ಯಕೀಯ ಮರುವೆಚ್ಚ, ಅದನ್ನು ಕೂಡ ಮರುಪಾವತಿಸಲು ಅವಕಾಶ ಇದೆ. ಅದು ಅವ್ರಿಗೆ ಗೊತ್ತಿರಲ್ಲ, ಅದನ್ನು ಕೂಡ ನೀವು ಗಮನಕ್ಕೆ ತಂದು ಅದನ್ನ ನಾವು ವಾಪಸ್ ಕೊಡುವಂತ ವ್ಯವಸ್ಥೆ ಮಾಡಬೇಕು. ಎಲ್ಲ ವಿಷಯಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡಿದೀವಿ. ಇನ್ನೊಂದು 2 ಶಾಖೆದು ಡಿಸ್ಕಷನ್ ನಡೀತಾ ಇದೆ. ಸರ್ಕಾರಿ ಖಾಸಗಿ ಕಾಲೇಜುಗಳ ಉಪನ್ಯಾಸಕರು ಜೊತೆಗೂಡಿ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಿದರೆ ಪಿಯುಸಿಯಲ್ಲಿ ಈ ಬಾರಿ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯ ಎಂದು ಡಿಡಿಪಿಯು ಸೋಮಶೇಖರ್ ಹೊಕ್ರಾಣಿ ಹೇಳಿದರು. ನಗರದ ಎವಿಎಸ್ ಬ್ರಿಲಿಯಂಟ್ ಕಾಲೇಜಿನಲ್ಲಿ ಸೋಮವಾರ ರಾಯಚೂರಿನ ಶಾಲಾ ಶಿಕ್ಷಣ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ನಮ್ಮ ಚಿತ್ತ ಫಲಿತಾಂಶದತ್ತ ಶೀರ್ಷಿಕೆಯಡಿ ವ್ಯವಹಾರ ಅಧ್ಯಯನ, ಲೆಕ್ಕಶಾಸ್ತ್ರ, ಗಣಿತ, ಜೀವಶಾಸ್ತ್ರ, ಭೂಗೋಳಶಾಸ್ತ್ರ ವಿಷಯಗಳ ಕುರಿತು 1 ದಿನದ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿ ಜೀವನದಲ್ಲಿ ಯಶಸ್ಸು ಪಡೆಯಲು ಹೆಜ್ಜೆ ಹಾಕುವ ಮಹತ್ವದ ಘಟ್ಟ ಇದಾಗಿದ್ದು, ಇಲ್ಲಿನ ಜೀವನದ ಎಲ್ಲ ಹಂತಗಳಲ್ಲೂ ಪ್ರಭಾವ ಬೀರುತ್ತದೆ. ಕಳೆದ ಸಾಲಿನಲ್ಲಿ ರಾಜ್ಯದಲ್ಲಿ ಜಿಲ್ಲೆಯ ಫಲಿತಾಂಶ 35ನೇ ಸ್ಥಾನದಲ್ಲಿದ್ದು, ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯ 10ರ ಸ್ಥಾನದಲ್ಲಿ ಬರಬೇಕೆಂಬ ಆಶಯ ಹೊಂದಲಾಗಿದೆ. ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಭಯ ನಿವಾರಣೆ ಮಾಡುವ ಮೂಲಕ ಅವರಲ್ಲಿ ಆತ್ಮಸ್ಥೈರ್ಯ ತುಂಬಿ ಮನೋಸ್ಥೈರ್ಯ ಬೆಳೆಸಿ ಪರೀಕ್ಷೆಗೆ ಅನುಗೊಳಿಸಬೇಕೆಂದು ಸೂಚನೆ ನೀಡಿದರು. ಪ್ರಸಕ್ತ ಸಾಲಿನಲ್ಲಿ ಪಿಯುಸಿ ಪರೀಕ್ಷಾ ಫಲಿತಾಂಶ ಉತ್ತಮಪಡಿಸಲು ಶಿಕ್ಷಣ ಇಲಾಖೆಯು ದಿಟ್ಟ ಕ್ರಮ ಕೈಗೊಂಡಿದ್ದು, ಉಪನ್ಯಾಸಕರು ಕ್ರಿಯಾಶೀಲರಾಗಬೇಕು. ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆಯ ಕುರಿತು ಆತ್ಮವಿಶ್ವಾಸ ಹಾಗೂ ಪರೀಕ್ಷೆಯಲ್ಲಿ ಫಲಿತಾಂಶ ಹೆಚ್ಚಿಸಿಕೊಳ್ಳುವ ಬಗ್ಗೆ ಅರಿವು ಮೂಡಿಸಬೇಕು. ಯಾವುದೇ ಕಾರಣಕ್ಕೂ ಕಠಿಣ ವಿಷಯದಲ್ಲಿ ವಿದ್ಯಾರ್ಥಿಗಳು ಅನುತ್ತೀರ್ಣ ಆಗದಂತೆ ನೋಡಿಕೊಳ್ಳಬೇಕು. ಪಾಸಿಂಗ್ ಪ್ಯಾಕೇಜ್ ಕೊಟ್ಟು ಪಾಸ್ ಆಗದಂತೆ ಮಾಡಬೇಕು ಎಂದರು. ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಸ್ ಶಿವರಾಜ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಫಲಿತಾಂಶದಲ್ಲಿ ಸಿಂಧನೂರು ಹೆಗ್ಗಳಿಕೆ ಸಾಧಿಸಿದೆ. ಜಿಲ್ಲೆಯಲ್ಲಿಯೂ ಈ ಫಲಿತಾಂಶ ಬಂದರೆ ಒಳ್ಳೆಯ ಫಲಿತಾಂಶ ನಿರೀಕ್ಷಿಸಬಹುದಾಗಿದೆ ಎಂದರು. ಎವಿಎಸ್ ಕಾಲೇಜಿನ ಪ್ರಾಚಾರ್ಯ ಲಿಂಗರಾಜ್ ಗೊಗೇರಿ ಅಧ್ಯಕ್ಷತೆ ವಹಿಸಿದ್ದರು. ಸಂಸ್ಥೆಯ ಕಾರ್ಯದರ್ಶಿ ವೆಂಕಟೇಶ್ವರ ರಾವ್, ಜಿಲ್ಲಾ ಉಪನ್ಯಾಸಕರ ಸಂಘದ ಅಧ್ಯಕ್ಷ ನರಸಪ್ಪ ಭಂಡಾರಿ, ಉಪನ್ಯಾಸಕ ಬೋದೆಪ್ಪ ಪಾಟೀಲ್, ಕಾಲೇಜ್ ಕಾರ್ಯದರ್ಶಿ ಆರ್ಸಿ ಪಾಟೀಲ್, ಶರಣಪ್ಪ, ವಾಣಿಜ್ಯ ವಿಭಾಗದ ಎಲ್ಜಿ ಕುಂಬಾರ್, ಬಸವರಾಜ್ ಹುಬ್ಬಳ್ಳಿ, ಗಣಿತ ವಿಭಾಗದ ಎಸ್ಟಿ ಬಿರಾದರ್,
ಸಜಾವುದ್ದೀನ್ ಸಿಂಧನೂರು, ಜೀವಶಾಸ್ತ್ರ ವಿಭಾಗದ ಡಾಕ್ಟರ್ ನಿಕ್ಕಿ ಜಾನ್ಸನ್, ರಾಘವೇಂದ್ರ ಆರ್ಜೆಎಂ, ಭೂಗೋಳಶಾಸ್ತ್ರ ವಿಷಯದ ಬಗ್ಗೆ ರಮೇಶ್ ಸಿಂಧನೂರು ಉಪನ್ಯಾಸ ನೀಡಿದರು. ಬ್ರೇನ್ ಇದೆ, ಎಲ್ಲರಿಗೂ ವಿಚಾರ ಮಾಡೋ ಶಕ್ತಿ ಇದೆ, ಭೌಗೋಳಿಕ ವ್ಯತ್ಯಾಸಗಳಿರ್ಬೋದು, ಆದರೆ ವಿಚಾರ ಶಕ್ತಿ ಮಾತ್ರ ಪ್ರತಿಯೊಬ್ಬ ವಿದ್ಯಾರ್ಥಿಗಿದೆ, ಪ್ರತಿಯೊಬ್ಬ ಉಪನ್ಯಾಸಕರಿದೆ. ಅದನ್ನು ನಾವು ಏನಂದ್ರೆ ಇಗ್ನೈಟ್ ಮಾಡಬೇಕಾಗಿದೆ. ಅವನಲ್ಲಿರ್ತಕ್ಕಂಥ ಒಂದು ಆ ವಿಚಾರನ ಇಗ್ನೈಟ್ ಮಾಡಿದ್ನಂತಂದ್ರೆ ಅದು ತನ್ನಿಂತಾನೆ ಏನಂತಂದ್ರೆ ಇವತ್ತ ಮುಂದುವರಲಿಕ್ಕೆ ವಿದ್ಯಾರ್ಥಿ ಫಲಿತಾಂಶ ಮುಂದುವರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ವಿಚಾರದಲ್ಲಿ ಇವತ್ತು ನಾವು ಇಲ್ಲಿ ಸೇರಿದ್ದೇವೆ. ದಯವಿಟ್ಟು ಇಲಾಖೆ ಇಟ್ಟಿರ್ತಕ್ಕಂಥ ನಿರೀಕ್ಷೆಯನ್ನು ತಾವು ಹುಸಿ ಮಾಡಬಾರ್ದು, ಇದನ್ನು ಸರಳವಾಗಿ ತೆಗೆದುಕೊಳ್ಬೇಡ್ರಿ. ಇಷ್ಟೇ ನಾವು ಸರ್ ದಿವಸಕ್ಕೆ ನಮಗೆ 6 ತಾಸು ಡ್ಯೂಟಿ ಇದೆ, 6 ಪೀರಿಯಡ್ ಮಾಡ್ತೀವಿ ಆ ಥರ ಅನ್ನೋಂಥ ಒಂದು ಕಾನ್ಸೆಪ್ಟ್ ಈ 1.5 ತಿಂಗಳವರೆಗೆ ಬೇಡ. 1 ತಾಸು ಹೆಚ್ಚಿಗೆ ಆದರೂ ಕೂಡ ನಮ್ಮಲ್ಲಿ ರೆಮಿಡಿಯಲ್ ಕ್ಲಾಸ್ ಅನ್ನ ಈಗಾಗಲೇ ಇಲಾಖೆ ನಿಯಮ ಪ್ರಕಾರ ತಗೊಳ್ತಾ ಇದ್ದೀವಿ. ಹಾಗೆ ನಮ್ಮ ಸರ್ಕಾರಿ ಕಾಲೇಜುಗಳ ಬಹಳ ಮುಖ್ಯವಾಗಿ ನಾನು ಇಲ್ಲಿ ಒತ್ತು ಕೊಟ್ಟು ಹೇಳುವಂಥದ್ದಂತಂದ್ರೆ ನಮ್ಮ ಸರ್ಕಾರಿ ಕಾಲೇಜುಗಳ ಫಲಿತಾಂಶ ಮತ್ತು ಅನುದಾನ ರಹಿತ ಕಾಲೇಜುಗಳ ಕೆಲವು ರೂರಲ್ ಕಾಲೇಜಸ್ನಲ್ಲಿ ಮಕ್ಕಳು ಬಹಳಷ್ಟು ಕಷ್ಟವನ್ನ ಪಟ್ಟುಕೊಂಡು ಇವತ್ತು ಕಾಲೇಜಿಗೆ ಬರ್ತಾ ಇದ್ದಾರೆ. ಅಂತಹ ವಿದ್ಯಾರ್ಥಿಗಳನ್ನ ನಾವು ಹೆಚ್ಚು ಗಮನ ಹರಿಸಬೇಕಾಗಿದೆ. ಬಹುಶಃ ಈಗ AVS ಬ್ರಿಲಿಯಂಟ್ ಕಾಲೇಜಿನಂತವ್ರು ಆಗ್ಬೋದು, ನಮ್ಮ ಪಾಟೀಲ್ ಸರ್ ಕಾಲೇಜಿನಂತವ್ರು ಆಗ್ಬೋದು, ಇಲ್ಲಾಂದ್ರೆ ನಮ್ಮ ಜ್ಞಾನಜ್ಯೋತಿ ಅಂತವ್ರು ಆಗ್ಬೋದು, ಅವ್ರಿಗೆ ನಾವು ಹೆಚ್ಚು ಒತ್ತಡ ಮಾಡುವಂಥದ್ದಿಲ್ಲ. ಬಹಳಷ್ಟು ಪ್ರಬುದ್ಧವಾದಂಥ ಜಾಣ ವಿದ್ಯಾರ್ಥಿನ ತಗೊಂಡಿರ್ತಾರೆ. ಸ್ವಲ್ಪ ಕಷ್ಟಪಟ್ಟನಂದ್ರೆ ಅವ್ರದ್ದು ಏನಾಗ್ತದೆ 98% ವರ್ಷ ಮಾಡ್ತಾರೆ ಅವರು. ನಾವು ಅವ್ರಿಗೆ ಹೇಳೋದು 99 ಮಾಡ್ರಿ 100 ಮಾಡೋಣ ಒಂದೇ ಈಗ. ಹಾಗಾಗಿ ಇಂಥ ಕಾಲೇಜಿಗೆ ಒಂದು ಕಿವಿಮಾತು ಈ ಸಂದರ್ಭದಲ್ಲಿ ಏನು ಹೇಳ್ಬೇಕಂತೀನಿ ಅಂದ್ರೆ, ನಮ್ಮ ಈ ಒಂದು ಘೋಷಣೆ ನಮ್ಮ ಚಿತ್ತ ಫಲಿತಾಂಶದಂತ ಆಗಿದ್ರು ಕೂಡ ನಮ್ಮ ಚಿತ್ತ ರಾಯಚೂರು ಜಿಲ್ಲೆದು ರ್ಯಾಂಕಿನಂತ ಕೂಡ ಹೋಗ್ಬೇಕನ್ನುವಂಥದ್ದು. ಕೇವಲ ಫೇಲ್ ಆಗೋದು ಪಾಸ್ ಮಾಡ್ರಿ ಅನ್ನುವಂಥದ್ದು ಒಂದೇ ದೊಡ್ಡ ಧ್ಯೇಯ ಅಲ್ಲ. ರ್ಯಾಂಕ್ಗಳು ಕೂಡ ನಮ್ಮ ಜಿಲ್ಲೆಗೆ ಇವತ್ತು ಬರಬೇಕು. ಆ ನಿಟ್ಟಿನಲ್ಲಿ ಏನು ದೊಡ್ಡ ಶಿಕ್ಷಣ ಸಂಸ್ಥೆಗಳಿಂದ ಇವತ್ತು AVS ಬ್ರಿಲಿಯಂಟ್ ಕಾಲೇಜ್ ಆಗಿರ್ಬೋದು, ಇನ್ನು ನಮ್ಮ ಜಿಲ್ಲೆಯಾದ್ಯಂತ ಬಹಳಷ್ಟು ಸಂಸ್ಥೆಗಳು ರ್ಯಾಂಕ್ ಸಮೀಪ ಬಂದಿರ್ತಾರೆ. ಏನು ಸರ್ ಏನ್ರಿ AVS ಕಾಲೇಜ್ನಾಗ ಈ 98 ಮಾಡಿ ಇಲ್ಲ ಸರ್, ಇನ್ನು 1% ಮಾಡಿ ಹುಟ್ಟಿದ್ರೆ ಸ್ಟೇಟಿಗೆ 5ನೇ ರ್ಯಾಂಕ್ ಇತ್ತು, 3ನೇ ರ್ಯಾಂಕ್ ಇತ್ತು ಅಂದ್ರೆ 1% ಮಾಡುವಲ್ಲಿ ನಾವು ಹೇಳ್ತಾ ಇದ್ದೀವಿ. ಅದನ್ನ ಯಾಕೆ ನೀವು ಪತ್ತೆ ಹಚ್ಚಬಾರ್ದು ಅಂತ ಬಹಳಷ್ಟು ಹುಡುಗರು ಹಂಗೆ ಆಗುತ್ತೆ. ನಮ್ಮಲ್ಲಿ 98 ಮಾಡಿರ್ತಾರ, ಸ್ಟೇಟ್ನಾಗ 15ನೇ ರ್ಯಾಂಕಿಗೆ ಹೋಗ್ತಂತೀವಿ, 98 ಮಾಡಿದ್ರು. ಅದರಿಂದ ನೀವು ಗುರುತಿಸ್ಬೇಕು ಯಾವ ವಿಚಾರದಲ್ಲಿ ನಾವು ಏನು ಮಾಡಬೇಕು. ಆ ರ್ಯಾಂಕಿಗೆ ಬರಬೇಕಾದ್ರೆ ನಾನು ಈ ವರ್ಷ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದೀನಿ 1-2 ರ್ಯಾಂಕ್ಗಳು ಕೂಡ ನನ್ನ ಜಿಲ್ಲೆಯಿಂದ ಬರಬೇಕು. ಇದ್ರ ಜವಾಬ್ದಾರಿಗಳನ್ನ ಯಾರು ರ್ಯಾಂಕ್ ನಿಯರ್ ಬಂದು ಹೋಗಿ ಅಂತ ಮೆಲ್ಕ್ ಆಗ್ತಾ ಇದ್ದೀರಿ, ಆ ಕಾಲೇಜಿನವ್ರು ಏನಂತಂದ್ರೆ ವ್ಯವಸ್ಥಿತವಾಗಿ ರ್ಯಾಂಕ್ ಬರಲಿಕ್ಕೆ ಏನು ಮಾಡಬೇಕು ತಾವು ಪೂರ್ವ ತಯಾರಿ ಮಾಡ್ಕೊಂಡು ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಬರೋ ರೀತಿ ಕೂಡ ಇವತ್ತು ನೀವು ಸಿದ್ಧರಾಗಬೇಕು. ಈ ಎರಡಿಷ್ಟು ವಿಚಾರಗಳನ್ನ ನಾನು ಇಲಾಖೆಯಿಂದ ಹೇಳಬೇಕಾಗಿದೆ. ಸುಮಾರು ಸಮಯ ಕೂಡ ಆಗಿದೆ. ಏಕದಂತಾಯ ವಕ್ರತುಂಡಾಯ ಗೌರಿ ತನಯಾಯ ಧೀಮಹಿ ಸಕಲ ವಿಘ್ನಗಳ ವಿನಾಶಕನನ್ನ ನೀಡುತ್ತಾ ಪ್ರಾರ್ಥನೆಯಿಂದ ನಡೆಯತಕ್ಕಂಥ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ ಸ್ವಾಗತ. ಈ ಸ್ವಾಗತವನ್ನು ನೆರವೇರಿಸಿಕೊಳ್ಳಿಕ್ಕೆ ಶ್ರೀ ನಾಗರಾಜ್ ಗೋದಿ ಸರ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಎನಿ ಡೌಟ್ ಇನ್ ಎನಿ ಕಾರ್ನರ್ ಆಫ್ 4 ಬುಕ್ಸ್. ಸ್ಥಳೀಯ AVS ಬ್ರಿಲಿಯಂಟ್ ಕಾಲೇಜಿನ ಒಂದು ಸಹಯೋಗದಲ್ಲಿ ನಡೆದಿರ್ತಕ್ಕಂಥ ಒಂದು ಕ್ರಿಯಾಶೀಲವಾಗಿರ್ತಕ್ಕಂಥ ಡಾಕ್ಟರ್ ಶ್ರೀಧರ್ ಸರ್ ಅವರೇ ಮತ್ತು ನಮ್ಮ ರಾಯಚೂರು ಜಿಲ್ಲಾ ಪ್ರಾಂಶುಪಾಲರ ಸಂಘದ ಕಾರ್ಯಕಾರಿ ಸಮಿತಿ, ರಾಜ್ಯ ಕಾರ್ಯಕಾರಿ ಸಮಿತಿ ಯಾವತ್ತೂ ನನ್ನ 3 ವಿಷಯಗಳು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.